ವೆಸ್ಟ್ ಅದರ ಕಡೆ ಮಾಡುವಂಥದ್ದು 42 40 38 36 ಮಾಡುವಂಥದ್ದು ಜನಸಂಖ್ಯಾ ಪ್ರಮಾಣದಲ್ಲಿ ಇಲ್ಲ ಅಂತೇಳಿ ಡಿವೈಡ್ ಮಾಡ್ತಾ ಇರೋದು. ಉತ್ತರದ ಕ್ಷೇತ್ರಗಳಲ್ಲಿ ಹೆಚ್ಚು ಮಾಡ್ತಾ ಇರೋದು, ಕ್ಷೇತ್ರ ಮರು ವಿಂಗಡಣೆ ಇಲ್ಲೂ ಸಹಿತ ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಉತ್ತರದಲ್ಲೇ BJPಗೆ ಅನುಕೂಲ ಆಗುವಂಥ ವಾತಾವರಣ ಅದು. ಹೀಗಾಗಿ ತಮ್ಮ ಸರ್ಕಾರ ಸದಾ ಇರಬೇಕು, ಆಡಳಿತ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇದು ಮಾಡಿಕೊಡೋದಿಲ್ಲ ನಾವು. ರಾಜ್ಯಗಳಂದ್ರೆ ಕೇಂದ್ರಕ್ಕೆ ಏನು ಮಾಂಡಲಿಕರಲ್ಲ, ಸಂಸ್ಥಾನಿಕರಲ್ಲ, ಅವ್ರಿಗೆ ತಮ್ಮದೇ ಸ್ವಾತಂತ್ರ್ಯ ಅದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಬೋದು ಅಂತೇಳಿ. ಇವೆಲ್ಲ ನೆಲೆಯಲ್ಲಿ ದಕ್ಷಿಣ ಭಾರತದ ಈ ಒಂದು 5-6 ರಾಜ್ಯಗಳೆಲ್ಲ ಕೂಡಿಸ್ಕೊಂಡು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡೋ ವಿಚಾರ ಸಹಿತ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿಯೂ ಇದು ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಅಂತ ಅನ್ನುವಂಥದ್ದು. ಯಾಕೆಂದರೆ ಕೇಂದ್ರ ಸರ್ಕಾರ ತನ್ನ ಪಾಲಿನ ತಗೊಳ್ಳೋದಲ್ಲ ಮತ್ತು ಇನ್ನಷ್ಟು ಹೆಚ್ಚಿಗೆ ತೊಗೊಳ್ಳುವಂಥದ್ದು ತಪ್ಪಲ್ಲ ಅನ್ನುವಂಥ ಮಾತು ಬರ್ತದೆ. ಈಗ ತಿಕ್ಕಲು ಜೋರು ಹಿಡಿತಾ ಇದೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯದ ಈ ಒಂದು ಹೊಂದಾಣಿಕೆ ವಿಷಯದಲ್ಲಿ. ಅದರಲ್ಲೂ ಕೇಂದ್ರದ ಕೈಯಲ್ಲಿ ರಾಜ್ಯಗಳು ಹಿಡಿದಿಟ್ಕೋಬೇಕು ಅನ್ನುವಂಥ ಮನಸ್ಥಿತಿ ಕೇಂದ್ರ ಸರ್ಕಾರದ ಇರುವುದರಿಂದಾಗಿ ಸಹಜವಾಗಿ ಈ ಚಿಕ್ಕಾಟ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈಗ ಮತ್ತೆ ಪಾಲದ ಒಂದು ಏನಪ್ಪ ಅಂದ್ರೆ ತಿಕ್ಕಾಟ ಕೇಳು ಶುರುವಾಗಿಬಿಟ್ಟದು. ನಮ್ಮ ಪಾಲು ನಮಗೆ ಕೊಡ್ರಿ, ನಮ್ಮ 40 ಬೇಡ 50 ನಮ್ಮದು 50 ನಿಮಗೂ ಅನ್ನುವಂಥ ಹೊಸ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಮ್ಮ ಪಾಲು 50-50 ಕೊಡ್ರಿ, ನಿಮ್ಮ ಉಳಿದಿಟ್ಟು ಕೊಡ್ರಿ ಮಾಡಿರಿ ಅಂತೇಳಿ ಈ ಒಂದು ಹೊಸ ವಾದದಿಂದ ಏನೇನು ಆಗ್ಬೋದು. ಯಾಕಂದರೆ ದಕ್ಷಿಣ ಭಾರತದ ಹೆಚ್ಚು ಕಡಿಮೆ ಎಲ್ಲನೂ ಇವತ್ತು ತಮಿಳುನಾಡು ಇರ್ಬೋದು, ಕರ್ನಾಟಕ ಅಂತ ಇದ್ದೇ ಇದೆ, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಕೇರಳ ಆಗಿರ್ಬೋದು. ಇವರೆಲ್ಲರೂ ಇವತ್ತು ನಮ್ಮದು ಇಲ್ಲಪ್ಪ, ನೀವು ನಮಗೆ ನಮ್ಮ ಪಾಲನೆ ಕೊಡ್ರಿ ಅನ್ನುವಂಥ ಮಾತು. ಜೊತೆಗೆ ನಮ್ಮ ಕ್ಷೇತ್ರ ಮರು ವಿಂಗಡಣೆ ಮಾಡೋ ಮುಂದೆ ನಮಗೆ ಕಡಿಮೆ ಮಾಡಲಿಕ್ಕೆ ಹೋಗ್ಬಾರ್ದು, ಜನಸಂಖ್ಯೆ ನಮ್ಮಲ್ಲಿ ಹೆಚ್ಚಾಗಿದೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇರ್ತಾರೆ. ನಾವು ಅದನ್ನು ಒಪ್ಪುವುದಿಲ್ಲ. ಹೊಸದಾಗಿ ಮಾಡುತ್ತಿರುವಂಥ ಈ ಕ್ಷೇತ್ರ ವಿಂಗಡಣೆ ಇದು ಸಹಿತ ನಮ್ಮನ್ನು ಏನಪ್ಪ ಅಂದ್ರೆ ಆಳುವ ಸಮೀಪ ತರ್ತಾ ಇಲ್ಲ, ತರೋದು ಇಲ್ಲ ಅನ್ನುವಂಥ ಮಾತು. ಯಾಕೆ ಉತ್ತರದ ಎಲ್ಲ ಕ್ಷೇತ್ರಗಳು ಹೆಚ್ಚಾಗಿಬಿಟ್ಟು ಜನಸಂಖ್ಯೆ ದೃಷ್ಟಿ ಇಟ್ಕೊಂಡ ಸಹಜವಾಗಿ ಇದು ಕಡಿಮೆ ಆಗ್ತಾವೆ. 543 ಮತ್ತು ಮರು ವಿಂಗಡಣೆ ಆಗೋದ್ರೆ ಕಡಿಮೆ ಆಗ್ತಾವ ಅನ್ನುವಂಥ ಮಾತು ಈಗ ಚರ್ಚೆಗೆ ಶುರುವಾಗಿಬಿಟ್ಟದು. ಹೀಗಾಗಿ ಈ ಎರಡು ನೆಲೆಯಲ್ಲಿ ಅಂದರೆ ಒಂದು ಗ್ಯಾರಂಟಿ ಆಗಿರ್ಬೋದು, ಇನ್ನೊಂದು ಅದರ ಜೊತೆಗೆ ಮರು ವಿಂಗಡಣೆ, ಕ್ಷೇತ್ರ ಮರು ವಿಂಗಡಣೆ ಆಗಿರ್ಬೋದು, ಎರಡೂ ನಮಗೆ ಅನ್ಯಾಯ ಆಗ್ತದೆ.